ಔಷಧಿಗೆ ಎಲ್ಲ PPE ಕಿಟ್ಸು, ಮಾಸ್ಕು ಅದೆಲ್ಲ ಕೂಡ ನಮಗೆ ಅದೊಂದು ಇದನ್ನ ಮಾಡ್ತಾ ಇದ್ದೀವಿ. ಈಗ ಇರುವಂಥದ್ದು ಸ್ಟಾಕ್ಗಳು ಇದೆ, ಅದು ಇನ್ನೂ ನಮ್ಗೆ 1 ತಿಂಗಳಿಗೆ ಮತ್ತು ಅದರ ನಂತರ 3 ತಿಂಗಳಿಗೆ ಈ ಥರ ಒಂದು 2 ಪ್ಲ್ಯಾನ್ ಮಾಡ್ಕೊಳ್ತೀವಿ. 1 ತಿಂಗಳಿಗೆ ಎಷ್ಟು ಬೇಕಾಗ್ತದೆ, 3 ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಂತ. ಅದೆಲ್ಲ ಕೂಡ ನಾಳೆ CM ಅವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಿ ಅದನ್ನು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ನಮ್ಮಲ್ಲೆಲ್ಲ RT-PCR ಎಲ್ಲ ಫ್ರೀನೇ ತಾನೆ, ಅದಕ್ಕೆ ದರ ನಮ್ಮಲ್ಲಿ ಫ್ರೀ ಇರ್ತದೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಅವರು ಹಳೆಯ ಹಿಂದಿನ ಮಾರ್ಗಸೂಚಿ ಇರ್ಬೋದು. ಪ್ರೈವೇಟ್ ಅವ್ರದ್ದು ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ, ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. CM ಸಾಹೇಬ್ ಅವರು ಬರ್ತಾರೆ, ತಾಂತ್ರಿಕ ಸಲಹಾ ಸಮಿತಿಯವರು, CM ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ CM ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಳ್ತೀವಿ. ಅದೇ ಈಗ ನಮ್ಮಲ್ಲಿ ಅಧ್ಯಯನ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಹತ್ರ ಎಲ್ಲ ಸಂಸ್ಥೆಗಳಿದೆ, ಅಧ್ಯಯನ ಮಾಡೋ ಸಂಸ್ಥೆಗಳು, ಮತ್ತು ನಮ್ಮಿಂದ ಏನೇನು ಮಾಹಿತಿಗಳು ನಾವು ಅವ್ರಿಗೆ ಕೊಡಬೇಕಾಗ್ತದೆ ಎಲ್ಲವನ್ನು ಕೂಡ ನೀಡ್ತೀವಿ. ನಮ್ಮಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದು ಮುಖ್ಯ, ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ನಾವು. ಅದು ನಮ್ಮ ಒಂದು ಮುಖ್ಯ ಗುರಿ ಆಗ್ತದೆ. ಇಲ್ಲ, ಬೇರೆ ಇನ್ನೇನು ಸೂಚನೆ ಏನಿಲ್ಲ. ಅವರು ಅದೇ ಹೇಳ್ತಾ ಇದ್ದಾರೆ, ಯಾರು ಪ್ಯಾನಿಕ್ ಆಗೋದು ಬೇಡ, ಭಯ ಪಡೋದು ಬೇಡ, ಇದಾಗಲೇ ಬೇರೆ ಬೇರೆ ರಾಷ್ಟ್ರಗಳು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ದೇಶಕ್ಕೆ ಇವಾಗ ಕಳೆದ ಒಂದೆರಡು ತಿಂಗಳಿಂದ ಎಂಟ್ರಿ ಆಗಿದೆ. ಸೊ ಅದರಿಂದ ಇದು ನೀವು ನಿಮ್ಮ ಇದನ್ನು ಏನು ಪ್ರಿಪರೇಷನ್ ಮಾಡ್ಕೊಂಡಿರಿ. ಆಮೇಲೆ ಕೇಸಸ್ ಹೆಚ್ಚಾದರೆ ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬಿಡ್ಬೇಕು, ಬೇರೆ ಇನ್ನೇನು ಸಮಸ್ಯೆ ಏನಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಇದೆ, ಕೇಂದ್ರ ಸರ್ಕಾರದ ಅಭಿಪ್ರಾಯ ಇದೆ. ಇಲ್ಲ, ಇದು ಸ್ಕ್ರೀನಿಂಗ್ ಆ ಥರ ಮಾಡೋದಕ್ಕೆ ಎಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕಿಲ್ಲ. ಗಡಿ ಭಾಗಗಳು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಅದರಿಂದ ಗಡಿ ಭಾಗಗಳಲ್ಲಾಗಲಿ ಏರ್ಪೋರ್ಟ್ಗಳಲ್ಲಾಗಲಿ ಎಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡೋದಕ್ಕೆ ಏನೂ ಇಲ್ಲ. ಯಾರಾದರೂ ಸಿಂಪ್ಟಮ್ಸ್ ಇದ್ದರೆ, ಸಿಂಪ್ಟಮ್ಯಾಟಿಕ್ ಕೇಸಸ್ ಇದ್ದರೆ ಅದರ ಬಗ್ಗೆ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದು ನೋಡೋಣ, ಯಾಕಂದರೆ ಇನ್ನು ನಾಳೆ ಮತ್ತೆ ಮೀಟಿಂಗ್ ಇರ್ತದೆ. ಶನಿವಾರ ಅಷ್ಟೊತ್ತಿಗೆ ನಮಗೆ ನಮ್ಮ ಟೆಸ್ಟಿಂಗ್ ಹೆಚ್ಚಾದ ಮೇಲೆ ಅವಾಗ ಏನಾಗುತ್ತೆ, ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನಾವು ಅವಾಗ ಯೋಚನೆ. ಯಾಕಂದರೆ ಬಾರ್ಡರ್ ಏರಿಯಾಗಳು ಜಾಸ್ತಿ ಟೆಸ್ಟ್ ಮಾಡಿಸಿ ಕೇಳಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳಿಗೆ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ. ಅದರಿಂದ ಅದ್ರ ಮುಖಾಂತರ ನಮ್ಗೆ ಇನ್ನೂ ಮಾಹಿತಿಗಳು ಹೆಚ್ಚಾಗ್ತದೆ. ಆವಾಗ ನಂತರ ನಾವು ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ನಾವು ಅವಾಗ ತೀರ್ಮಾನ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ, ಮಾಸ್ಕ್ ಬಗ್ಗೆ ಅದು ಖಂಡಿತ ಒಳ್ಳೆಯದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಕಳಿಸ್ಬಿಡೋಣ ಫಾರ್ ಎವ್ರಿಬಡಿ. ಕ್ರೌಡೆಡ್ ಏರಿಯಾಸಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಹೌದು. JN ಅದೇ ಅದೊಂದು ಸಬ್ ವೇರಿಯಂಟ್ ಅಂತ ಹೇಳಿದ್ರು, ಸ್ಪೆಸಿಫಿಕ್ ಆಗಿ ಹೇಳಿದ್ರು. JN1 ಅದು ಈ ಒಮಿಕ್ರಾನ್ ಇಂದ ಇನ್ನೊಂದು BA.2.86 ಅಂತ ಏನಿದೆ, ಅದು ಒಮಿಕ್ರಾನ್ ಇಂದ ಬಂದಿರುವಂತ ಒಂದು ಮ್ಯೂಟೇಶನ್ನು. ಅದರ ನಂತರ ಇದು ಅದರಿಂದ ಮುಂದುವರೆದು ಬಂದಿದೆ JN1. ಸೊ ಒಮಿಕ್ರಾನ್ ಇದರಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲೇ ನೋಡಿ, ಪ್ರೈಮರಿಲಿ ಸಬ್ ವೇರಿಯಂಟ್ಸ್ ಆಫ್ ಒಮಿಕ್ರಾನ್. ಸೊ BA.286.1 ಅಂತ ಏನಿದೆ, ಅದರ ನಂತರ ಇದೇ ಬಂದಿರೋದು. ಆಗಸ್ಟ್ ತಿಂಗಳಲ್ಲಿ ಇದು JN.1 ಪ್ರಥಮವಾಗಿ ನೋಡಿದ್ರು ಲಕ್ಸಂಬರ್ಗ್ ಅಲ್ಲಿ. ಇಲ್ಲ, ದಿಸ್ ಕ್ಯಾನ್ ಎಫೆಕ್ಟ್ ಎವ್ರಿಬಡಿ. ಇದೇನು
ಅದು ನ್ಯಾಚುರಲಿ ಕೋವಿಡ್ ಆದ್ಮೇಲೆ ಅವರೆಲ್ಲ ಐಸೋಲೇಟ್ ಮಾಡ್ಕೊಳ್ತಾರೆ ಆಸ್ ಪರ್ ಪ್ರೋಟೋಕಾಲ್. ಅವರು ಫ್ಯಾಮಿಲಿ ಮೆಂಬರ್ಸು, ಈಗ ನಾವು ಇದಕ್ಕೆ ಹೋಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಟೆಸ್ಟ್ ಆಟೋಮೆಟಿಕ್ ಆಗಿ ಮಾಡ್ತಾರೆ, ಚೆಕ್ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಸಿಂಪ್ಟಮ್ಸ್ ಇದೆ ನೋಡ್ತಾರೆ, ಅವ್ರ ಸ್ವಲ್ಪ ದಿವಸ ಐಸೋಲೇಟ್ ಮಾಡ್ಕೊಳ್ತಾರೆ. ಅದು ಪ್ರತಿಯೊಂದು ಕೇಸ್ಗೂ ಕೂಡ ಅಪ್ಲೈ ಆಗ್ತದೆ. ಈಗ ಅಡ್ವೈಸರಿಯಲ್ಲಿ ಕ್ವಾರಂಟೈನ್ ನಿಯಮಗಳ ಬದಲಾವಣೆ ಆ ಥರದ್ದು ಏನು ಪ್ರಸ್ತಾಪ ಇಲ್ಲ. ಸೊ ಯಾವ ರೀತಿ ಇರುತ್ತೆ ಸರ್? ಇನ್ನು ನಾ ಅದಕ್ಕೆಲ್ಲ ಹೋಗಿಲ್ಲ, ಯಾಕಂದ್ರೆ ಕ್ವಾರಂಟೈನ್ ಇದು ಬಹಳ ವೇಗವಾಗಿ ಹರಡುವಂತ ಒಂದು ಇದಾಗಿರೋದ್ರಿಂದ ನಾವು ಖಂಡಿತವಾಗಿಯೂ ಕ್ವಾರಂಟೈನ್ ಬಗ್ಗೆ ಇನ್ನೂ ಹೆಚ್ಚು ಕೇಸಸ್ ಆಗುತ್ತಾರ ಪ್ರಾರಂಭ ಆದರೆ, ಹಾಸ್ಪಿಟಲೈಸೇಷನ್ ಹೆಚ್ಚಾಗುತ್ತಾರ ಪ್ರಾರಂಭ ಆದರೆ, ಸಿವಿಯಾರಿಟಿ ಹೆಚ್ಚಾಗುತ್ತಾರ ಪ್ರಾರಂಭ ಆದರೆ, ಅವಾಗ ನಾವು ಆ ಒಂದು ಕ್ರಮಗಳು ತಗೊಳ್ತಕ್ಕಂಥ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಸಾಕಷ್ಟು ಬಹಳಷ್ಟು ಜನ ಆಲ್ಮೋಸ್ಟ್ 90%, ಇವನ್ ಕೇರಳದಲ್ಲೂ ಕೂಡ ಮೋರ್ ದೆನ್ 90% ಎಲ್ಲ ಹೋಮ್ ಐಸೋಲೇಷನ್ ಇದ್ದಾರೆ. ಯಾರು